ವರ್ಣಾಲಯ ಭಕ್ತವತ್ಸಲ ಪರಬ್ರಹ್ಮ ಪರಮಾತ್ಮ ರುಕ್ಮಣಿ ಸಹಿತವಾಗಿ ಪಾಂಡುರಂಗನ ಚರಣದ ಬೆಳಕನ್ನ ಕೋಟಿ ಕೋಟಿ ವಂದನೆ ಸಲ್ಲಿಸುತ್ತಾ ಈ ನೂಲುವೆಯ ಗ್ರಾಮದ ಹರಿಮಂದಿರದೊಳಗ ವರ್ಷ ಈ ಕಾರ್ಯಕ್ರಮ ನಡೀತದ ಪುಣ್ಯಾತ್ಮರ. ಅದು ಸೋಪಾನ ಅಥವಾ ನಿತ್ಯವಾಗಿ ನಿಮಿತ್ತದಿಂದ ನಡೀತದ ಪುಣ್ಯಾತ್ಮರ. ಇಲ್ಲಿ ನಿರೂಪಣೆ ಕೊಡ್ತಾರಂತ ಕೇಳಿದ್ರೆ, ಉಜಳಲೆ ಭಾಗ್ಯ ಆತ ಅವರಿಗೆ ಚಿಂತವಾರಲೆ, ಸಂತ ದರ್ಶನಿಯ ಲಾಭ ಪದ್ಮನಾಭದು ಇಲ್ಲ. ಜಗದ್ವಂದೇ ಜಗದ ಶ್ರೀಮಂತ ಸಂತ ತುಕಾರಾಮ ಏನ್ ನಿರೂಪಣೆ ಕೊಡ್ತಾರೆ ಇಲ್ಲಿ ಅಂತ ಕೇಳಿದ್ರೆ, ಉಜಳಲೆ ಭಾಗ್ಯ ಆತ ಅವರಿಗೆ ಚಿಂತವಾರದು. ಉಜಳಲೆ ಅಂದ್ರ ಅವರು ಒಂದ ಕುಲ ಒಂದ ಜಾತಿ ಉದ್ಧಾರ ಆಗ್ಲಿ ಅಂತ ಹೇಳಲಿ ತುಕಾರಾಮ್. ಉಜಳಲೆ ಭಾಗ್ಯ ಆತ ಉದ್ಧಾರ ಆಗ್ಬೇಕಾದ್ರ ನೀವ್ ಅಷ್ಟೇ ಉದ್ಧಾರ ಆಗ್ಬೇಕಂತ ಹೇಳಲಿಲ್ಲ. ತುಕಾರಾಮ್ ನಿರೂಪಣೆ ಕೊಡ್ತಾ ಇದ್ದಾರೆ. 84 ಲಕ್ಷ ಜೀವರಾಶಿನೂ ಉದ್ಧಾರ ಆಗ್ಬೇಕಂತ ಹೇಳಿದ್ರು ತುಕಾರಾಮ್. ಮನುಷ್ಯ ಜನ್ಮ ಅಷ್ಟೇ ಅಲ್ರಿ, ಇರಬಿ 84 ಕೋಟಿ ಜೀವರಾಶಿನೂ ಉದ್ಧಾರ ಆಗಲಿ ಅಂತ ಸಂತ ತುಕಾರಾಮ್ ನಿರೂಪಣೆ ಕೊಡ್ತಾ ಇದ್ದಾರೆ. ಉಜ್ವಳಲೆ ಭಾಗ್ಯಾತ ಅವರಿಗೆ ಚಿಂತವಾರಲಿ. 84 ಲಕ್ಷ ಜೀವರಾಶಿ ಒಳಗ ನನ್ನ ಕಡೆ ಚಿಂತನೆ ಮಾಡು ಅಂತ ಕೇಳ್ತಾರ. ನೀವು ಸಂಸಾರ ಅಂತ ಚಿಂತನೆ ಮಾಡ್ದವ್ರದಿರಿ, ನೀವು ಹೊಲ ಅಂತ ಚಿಂತನೆ ಮಾಡ್ದವ್ರದಿರಿ, ಮಣಿ ಅಂತ ಚಿಂತನೆ ಮಾಡ್ದವ್ರದಿರಿ, ಈ ಮೋಹಕ್ಕಾಗಿ ಎಲ್ಲಾರು ಚಿಂತನೆ ಮಾಡದವ್ರು ಅದಿರಿ. ಆದ್ರೆ ನನಗಾಗಿ ಚಿಂತನೆ ಮಾಡದವ್ರು ಯಾರದಿರಿ ಅಂತ ಕೇಳ್ತಾನ ಪರಮಾತ್ಮ. ನನಗಾಗಿ ಯಾರು ಚಿಂತನೆ ಮಾಡಾಕತ್ತೀರಿ ಅಂತ ಕೇಳ್ತಾನ. ಅದಕ್ಕೆ ಇಲ್ಲಿ ಏನಂತಾರ ಜ್ಞಾನೇಶ್ವರ ಮೌಲ್ಯವರು ಚಿಂತನೆ ಮಾಡಿದ್ರು. ಅದು ಹೆಂಗ ಚಿಂತನೆ ಮಾಡಿದ್ರಂದ್ರ, ಇನ್ನೊಬ್ರೆ ಚಿಂತನೆದೊಳಗ ಜ್ಞಾನದ ಬೆಳಕ ಜಗತ್ತಿನೊಳಗೆ ಹಚ್ಚುವಾದ್ರು ಜ್ಞಾನೇಶ್ವರ ಮೌಲ್ಯವರು. ಜ್ಞಾನದ ಬೆಳಕು ಹಚ್ಚಿದ್ರು. ಬಸವಣ್ಣವರು ಶರಣನ್ನು ಪದ ಹೆಂಗ ಬೆಳಕು ಹಚ್ಚಿದ್ರು, ವಿಶ್ವ ಗುರು ಅಂತ ಹೆಂಗ ಅನಸ್ಕೊಂಡ್ರು, ಜ್ಞಾನೇಶ್ವರ ಮೌಲ್ಯ ಅವರು ರಾಮಕೃಷ್ಣ ಹರಿ ಅಂತ ಹೇಳಿ ವಿಶ್ವದೊಳಗ ಈ ಭಾರತದೊಳಗ ಜ್ಞಾನದ ಬೆಳಕು ಹಚ್ಚಿದ್ರು ಜ್ಞಾನೇಶ್ವರ ಮೌಲ್ಯವರು. ಅದು ಜ್ಞಾನದ ಬೆಳಕು ಹೆಂಗೈತ್ರಿ ಅಂತ ಕೇಳಿದ್ರ, ಪುಣ್ಯಾತ್ಮರೇ, ಮನುಷ್ಯನಿಗೆ ಏನಾದ್ರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನ ಮೊದಲು ಬೇಕಂತ ಹೇಳ್ತಾರೆ. ಜ್ಞಾನ ಇರ್ಲಿಲ್ಲ ಅಂದ್ರೆ ಜೀವನ ವ್ಯರ್ಥದ ಅಂತ ಹೇಳ್ತಾರೆ. ಜೀವನ ವ್ಯರ್ಥದ. ಪ್ರಪ್ರಥಮದಲ್ಲಿ ಏನಂತಾರೆ ಇಲ್ಲಿ, ಪಾಂಡುರಂಗ ಕರು ಪ್ರಥಮ ನಮನ. ಪಾಂಡುರಂಗ ಕಾರು ಪ್ರಥಮ ನಮನ, ಪಾಂಡುರಂಗ ಕಾರು ಪ್ರಥಮ करे चरणा संघातिया करे चरणा संघातिया बाबा का तोरो दास तुमका बाबा का तोरो दास तुमका
ಏನಂತಾರ ಪ್ರಪ್ರಥಮದಲ್ಲೇ ತುಕಾರಾಮರು 5,01,34,000 ಅಭಂಗ ರಚನೆ ಮಾಡಿದ್ರು. ಸಂತ ತುಕಾರಾಮ್ ಏನಂತಾರ ಪ್ರಪ್ರಥಮದಲ್ಲೇ ಪಾಂಡುರಂಗ ಕರು ಪ್ರಥಮ ನಮನ ದುಸರೆ ಚರಣ ಸಂತಾಚಿಯ. ಪಾಂಡುರಂಗ ಕರು ಪ್ರಥಮ ನಮನ ಅಂತ ಏನಂತಾರ ಇಲ್ಲಿ ಮಹಾತ್ಮರಂತ ಕೇಳಿದ್ರ ಪುಣ್ಯಾತ್ಮರೇ. ಪ್ರಥಮ ಹಂಗ ನಮಸ್ಕಾರ ಅಲ್ರಿ. ನಮಸ್ಕಾರದೊಳಗ ಎಷ್ಟು ತರ ಅದಾವ ಗೊತ್ತದಲ್ಲ. ಈಗ ರಾಜಕೀಯವ್ರು ಬಂದಿರ್ತಾರ ಒಂದು ನಮಸ್ಕಾರ, ಸಂತರ ಭೇಟಿ ಆಗಿದ ಅದೊಂದು ನಮಸ್ಕಾರ. ಸಂತ ತುಕಾರಾಮ್ ಈ ನಮಸ್ಕಾರ ಮಾಡ್ಲಿಲ್ಲ. ಯಾವ ನಮಸ್ಕಾರ ಮಾಡಿದ್ರು ಸಂತ ತುಕಾರಾಮ್ರು? ಶರೀರವು ನಂದಲ್ಲ, ಈ ಜೀವವು ನಂದಲ್ಲ, ಈ ಉಸಿರು ನಂದಲ್ಲ, ಎಲ್ಲ ಇದೆ ನಿಂದದ ಅಂತ ದಂಡೋತ ನಮಸ್ಕಾರ ಮಾಡಿದ್ರಂತ ತುಕಾರಾಮ್. ಪಾಂಡುರಂಗ ಕರು ಪ್ರಥಮ ನಮನ. ಈ ಜೀವ ಶಿವ ಯಾರದಾರ? ಉಪ್ಪು ಹೆಂಗ ನೀರ ಕುಡಿದ್ರ ಐಕ್ಯದ, ಜೀವ ಶಿವ ಹೆಂಗದ ಅಂತ ಕೇಳಿದ್ರ ಎರಡು ಐಕ್ಯದ. ನಮಗ ನಿಮಗೆ ಎಲ್ಲಿ ತನ ಸಮಾಧಾನ ಪ್ರಾಪ್ತಿ ಆಗುವುದಿಲ್ಲ ಅಂತ ಕೇಳಿದ್ರ ಶಿವನ ಕೂಡತನ ಎಂದೂ ಪ್ರಾಪ್ತಿ ಸಮಾಧಾನ ಆಗುವುದಿಲ್ಲ. ಈ ಸಮಾಧಾನ ಆಗ್ಬೇಕಾದ್ರೆ ನಾವು ನೀವೇನ್ ಮಾಡ್ಬೇಕ್ರಿ? ಭಗವಂತನ ಕಡೆ ಸದಾವ್ ಕಾಲ ಚಿಂತನೆ ಮಾಡ್ಬೇಕಾಗ್ತದೆ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ್ನ ಎಷ್ಟೋ ರಾಕ್ಷಸರು ಕಟ್ಟಬೇಕಂದ್ರ, ಈ ದೇವರನ್ನ ಕಟ್ಟಬೇಕಂದ್ರ ದೇವರನ್ನ ಕಟ್ಟಾಕ ಎದರಿಂದನೂ ಕಟ್ಟಾಕ ಆಗಕ್ ಸಾಧ್ಯ ಇಲ್ಲ. ಎದರಿಂದ ಕಟ್ಟಬಹುದ್ರಿ ದೇವರನ್ನ? ನೀವೇನ ಚೈನಲ್ಲೇ ಕಟ್ಟಬಹುದಾ? ಇಲ್ಲ ಅಂದ್ರೆ ಕಬ್ಬಿಣ ಸುತ್ತಾಕ್ಬಹುದಾ? ಎದರ್ಲೆ ಕಟ್ಟಿದ್ರು ಕಟ್ಟಾಕ ಆಗೋದಿಲ್ಲ. ಭಗವಂತನ ಎದರ್ಲಿಂತ್ರ ಕಟ್ಟಾಕ ಆಗ್ತದಂತ ಕೇಳಿದ್ರೆ ಸಂತ ತುಕಾರಾಮ್ ನಿರೂಪಣೆ ಕೊಡ್ತಾ ಇದ್ದಾನೆ. ಎದರಿಂದ ಕಟ್ಟಾಕ ಆಗ್ತದ ಹೇಳ್ತಾನ ತುಕಾರಾಮ್. ಏ ಭಗವಂತ, ಏ ಕರುಣಾಸಾಗರ, ನಿನ್ನನ್ನ ಕಟ್ಟಬೇಕಾದ್ರ ಯಾರಿಂದನೂ ಸಾಧ್ಯ ಇಲ್ಲ. ಅದು ಎದರಿಂದ ಸಾಧ್ಯ ಆಗ್ತತಿ ಅಂತ ಕೇಳಿದ್ರ ಮನಸ್ಸಲ್ಲಿಂದ ಮಾತ್ರ ಕಟ್ಟಾಕ ಆಗ್ತದ ಅಂತ ಹೇಳಿದ್ರು. ಮನಸ್ಸಿನಿಂದ ಯಾವ ಕಟ್ಟಿದ ಪರಮಾತ್ಮ ಯಾವ ಬಂಧನದೊಳಗಿಂದ ನನ್ನ ಬಂಧನ ಮಾಡಕ್ ಎದರಿಂದನೂ ಸಾಧ್ಯ ಇಲ್ಲ. ಯಾವ ಮನಸ್ಸಿನಿಂದ ಕಟ್ತಾನ ಇದರಿಂದ ನನಗ್ ಬಿಡುಗಡೆ ಆಗಕ್ ಬರೋದಿಲ್ಲ ಅಂತ ಪರಮಾತ್ಮ. ಯಾವ ಮನಸ್ಸ, ಈ ಮನಸ್ಸನ್ನ ಯಾರು ನಿಲ್ಲಿಸಿದ್ರು ಅವರೇ ಮಾದೇವನದ ಅಂತಾರ. ಮನಸ್ಸು ನಿಲ್ಸಿದ್ರೆ ಮಾದೇವನೇ ನಾನದೀನಿ ಅಂತಾನ. ಯಾರು ಮನಸ್ಸು ನಿಲ್ಸಿದ್ರು, ನನ್ನ ಕಡೆ ಯಾರ ಚಿಂತನೆ ಮಾಡಿದ್ರು ಅವರನ್ನ ನಾ ಸದಾವ್ ಕಾಲ ಕೃಪಾಶೀರ್ವಾದ ಮಾಡ್ತೀನಿ ಅಂತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಚಾಂಚ ಕೃಪೇಧಾನ ಕೃಪೇಸಾರ ವಿಸ್ತಾರ. 4 ವೇದ 6 ಶಾಸ್ತ್ರ 18 ಪುರಾಣ ಅದಾವ. ಆದ್ರ ಐದನೇ ವೇದ ಮಾಡಿ ಬರೆದ್ರು ತುಕಾರಾಮ್. ಆದ್ರೆ ಇಲ್ಲಿ ಏನ್ ಹೇಳ್ತಾರ ಗೊತ್ತೇನ್ರಿ ತುಕಾರಾಮ್? ನೀವು 4 ವೇದ ಹೇಳುದು ಬೇಡ, 6 ಶಾಸ್ತ್ರ ತಿಳ್ಕೋದು ಬೇಡ, 18 ಪುರಾಣ ಅರಿಯುವುದು ಬೇಡ. ಇಷ್ಟೆಲ್ಲಾನ ಅರ್ಥೇನ್ ಖರೆ. ಆದ್ರೆ ಒಂದು ಮಾತು ಹೇಳ್ತಾರೆ, ಅದನ್ನ ನೆನಪಿನಾಗ ಇಟ್ಕೋರಿ, ಅದೊಂದು ಲಕ್ಷ್ಯದೊಳಗೆ ಇಟ್ಕೋರಿ ಅಂತಾರ. ಅದು ಏನು ಅಂತ ಕೇಳ್ತಾರೆ. ಅದೇನ್ರಿ? 4 ವೇದ 6 ಶಾಸ್ತ್ರ 18 ಪುರಾಣ ಓದಬಹುದು, ತಿಳ್ಕೋಬಹುದು. ಆದ್ರಲ್ಲಿ ಏನ್ ಬರ್ತೈತೆ ಅಂದ್ರೆ ಅಹಂಕಾರ ಬರ್ತದೆ, ಅಹಂಕಾರ ಪ್ರಾಪ್ತಿ ಆಗ್ತದೆ. ತುಕಾರಾಮ್ ಹೇಳ್ತಾನೆ ಏನಂತ? ತುಕಾರಾಮ್ ಘಾತಾದೊಳಗೆ ನೋಡ್ರಿ ಪುಣ್ಯಾತ್ಮರಿ, ಇವಿಷ್ಟೆಲ್ಲ ಓದೋದು, 64 ಕಲೆ ತಿಳಿಯುವುದು, 14 ಹುದ್ದೆ ಅರಿಯುವುದು ಬೇಡ, ಏನು ಓದೋದು ಬೇಡ. ರಾಮಕೃಷ್ಣ ಹರಿ ಮಂತ್ರ ಒಂದು ಗಟ್ಟಿಯಾಗಿ ಹಿಡ್ಕೊಂತ ಹೇಳ್ತಾರ ನೋಡಿ. ನಾಮ ರೂಪೇ ಜಡಲೆ ಚಿತ್ತ
नाम रूपे जड़ले चित्ता नाम रूपे जड़ले चित्ता नाम रूपे जड़ले चित्ता Sachidanami Anjita Namarupe Jadale Chitta Namarupe Jadale Chitta ಏನಂತಾರ ತುಕಾರಾಮರು ನಾಮ ರೂಪೆ ಜಡಲೆ ಚಿತ್ತ ನಿನ್ನ ಮನಸ್ಸಿನ್ಯಾಗ ನಿನ್ನ ಚಿತ್ತನ್ಯಾಗ ಆ ರಾಮ ನಾಮ ಅನ್ನೋದು ಜಡದ ಕುಂದ್ರಸು ಅಂತ ಹೇಳ್ತಾರ ಹೆಂಗ್ ಜಡದ ಕುಂದ್ರಸುದ್ರಿ ಮಹಾರಾಜ್ರ ಅದ್ ಹೆಂಗ್ ಜಡದ ಕುಂದ್ರಸು ಗೊತ್ತಾ ಇಲ್ಲಿ ಹೇಳ್ತಾರ ತುಕಾರಾಮರು ನೀವು ಈಗ ಚಕ್ರ ಎಲ್ಲ ಹೋಗ್ಬಿಟ್ಟವ್ರಿ ಚಕ್ರ ಅದಾವೇನ್ರಿ ಊರಾಗ ಚಕ್ರ ಎಲ್ಲ ಹೋಗ್ಯಾವ ಆ ಚಕ್ಡಿ ಉದ್ದಿಗಿ ಒಟ್ಟಿ ಒಳಗ ಒಂದು ಬೆಳಿ ಬಡಿತಾರ ಅದು ಯಾವ ಬೆಳಿ ಭೀಮನ ಬೆಳಿ ಬಡಿತಾರ ಹೌದಿಲ್ರಿ ಭೀಮನ ಬೆಳಿ ಆದ್ರಿಂದ ಆರ್ ಪಾರ್ ಇಟ್ಟಿರ್ದಿಲ್ಲ ಅವ್ರು ಕೀಲ ಇಟ್ಟಂಗ ಅದನ್ನ ಬಡದ್ ಕುಂದಿರ್ಸ್ತಾರ ಎದರ್ಲೆ ಸಲಕಿ ತುಂಬಾರ್ಲ್ಯಾರ ಗುದ್ಲಿ ತುಂಬಾರ್ಲ್ಯಾರ ಅದನ್ನ ಬಡದ್ ಕುಂದಿರ್ಸ್ತಾರ ಅದ್ ಗಟ್ಟೆ ಕುಂದ್ರಲಿ ಅಂತೇಳಿ ಆ ಮೆಳಿಲಿಂದ ಆ ರಥಾನ ಹೋಗ್ಬಿಡ್ತದ ಆ ಮೆಳಿನ ಇಲ್ಲಿಲ್ಲ ಅಂದ್ರಿ ರಥ ಭೂಮಿ ಇಲ್ಲ ಆಗ್ತದ ಅದಕ್ಕೆ ಏನಂತಾರ ತುಕಾರಾಮರು ಆ ಉದ್ದಿಗಿ ಒಟ್ಟಿ ಒಳಗೆ ಇರಿಸಿನಾಗ ಹೆಂಗ ಬಂದ ಭೀಮನ ಮೇಲೆ ಬಡಿತಿದಿ ನಿನ್ನ ಚಿತ್ತನಾಗ ರಾಮನ ನಾಮ ಬಡದ ಕುಂದ್ರಸು ಅಂತ ಹೇಳತ್ತಾರ ಏನ್ ಹೇಳತ್ತಾರ ರಾಮ ನಾಮ ಬಡದ ಕುಂದ್ರಸು ಅಂತ ಹೇಳತ್ತಾರ ಈ ರಾಮನಾಮ ನೀ ಬಡದ ಕುಂದ್ರಸಿದ್ರ ಚಿತ್ತ ವೃತ್ತಿ ಆಗ್ತದ ಏನಾಗ್ತದ್ರಿ ಚಿತ್ತ ವೃತ್ತಿ ಆಗ್ತದ ಚಿತ್ತ ಯಾವಾಗ ವೃತ್ತಿ ಆಯ್ತು ಪರಮಾತ್ಮ ಏನಂತಾನ ಚಿತ್ತ ವೃತ್ತಿ ಆದ್ರ ನನ್ನ ಪ್ರಾಪ್ತಿ ನೀ ಹುಡುಕ್ ಬೇಡ ನಿನ್ನ ನಾನ್ ಹುಡುಕ್ತೇನೆ ಅಂತಾನ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಚಿತ್ತು ಜೆ ಪಾಯ ಡೋಳಾ ಏನ್ ಹೇಳ್ತಾರೆ ಪುಣ್ಯಾತ್ಮರೇ ಚಿತ್ತಿ ತುಜೆ ಪಾಯ ಡೋಳಾ ರೂಪಾಚೆ ಧ್ಯಾನ ನಮಗ್ ಮರಾಠಿ ಕನ್ನಡ ಬರೋದಿಲ್ಲ ಮರಾಠಿಯಲ್ಲಿಂದ್ರ ಬರ್ಬೇಕ್ರಿ ಆದ್ರೆ ಇಲ್ಲಿ ಏನ್ ಹೇಳ್ತಾರ ಜ್ಞಾನೇಶ್ವರ ಮೌಲ್ಯವ್ರು ಗೊತ್ತಾ ಯಾರ ಅಧಿಷ್ಠಾನ ನಾವ್ ಇರ್ತೀರಲ್ಲ ನೀವು ಸಂಸ್ಕೃತ ಬರೋದಿಲ್ಲ ಅಂತ ಹೇಳ್ಬೇಡ್ರಿ ಮರಾಠಿ ಬರೋದಿಲ್ಲ ಅಂತ ಹೇಳ್ಬೇಡ್ರಿ ಪ್ರಾಕೃತ ಬರೋದಿಲ್ಲ ಅಂತ ಹೇಳ್ಬೇಡ್ರಿ ನಿಮಗ್ ಯಾವ್ದು ಬರೋದಿಲ್ಲ ನನ್ನ ಕಡೆ ಬರೇ ನೋಡ್ಬೇಡ್ರಿ ನೀವು ಬರೇ ಮನಸ್ಸು ಹಾಕ್ರಿ ನಿಮ್ಮ ಬಾಯಾಗ ನಾನ ಒಟ್ಟು ನೋಡಿಸ್ತೇನೆ ಅಂತ ಹೇಳ್ತಾನ್ರಿ ಜ್ಞಾನೇಶ್ವರ ಮೌಲ್ಯವರು ಇಷ್ಟ ತಾಕತ್ ಕೊಡ್ತಾ ಇದ್ದಾರ ಚಿತ್ತಿ ತುಜೆ ಪಾಯೆ ಡೋಳಾ ರೂಪಾಚೆ ಧ್ಯಾನ ಅಂದ್ರೆ ಡೋಳಾ ಅಂದ್ರೆ ಕಣ್ಣು ಹೇಳ್ತಾ ಇದ್ದಾರೆ ಅಂದ್ರೆ ಇದನ್ನ ಭಗವಂತನ ನೋಡಿದ್ರ ಹೆಂಗ ನೋಡಿರ್ಬೇಕ್ರಿ ಅಂದ್ರ ಒಂದ್ ನೀವು ಕ್ಯಾಮ್ರಾದೊಳಗ ಫೋಟೋ ಹೊಡ್ಕೊಂತೀರಿ ಒಂದ್ ಹಾಳಿ ಒಳಗೆ ಹೆಂಗ್ ಮೂಡ್ತತ್ರಿ ಅದ ಚಿತ್ರ ಭಾವ ಚಿತ್ರ ಮೂಡ್ತಿಲ್ಲ ಅಂದ್ರೆ ಪರಮಾತ್ಮನ ನಿಮ್ಮ ಕಣ್ಣಿನಿಂದ ನೋಡಿದ್ರ
ನಿಮ್ಮ ಮನಸ್ಸಿನ್ಯಾಗ ಆ ಭಾವಚಿತ್ರ ಮೂಡಿರ್ಬೇಕಂತ. ಆ ಭಾವಚಿತ್ರ ಮೂಡಿತ್ತಂದ್ರ ಪರಮಾತ್ಮ ಏನಂತಾನ, ನಾನು ನೀನಾದೇನಂತ ತಿಳ್ಕೊಂಡು ಬಿಡು ಅಂತಾನ ಕಲಂಡ ಕೋಟಿ ಬ್ರಹ್ಮಾಂಡ. ನಾನು ನೀನಾದೆ, ನೀನು ನಾನಾದೇನಂತ ಹೇಳ್ತಾ ಇದ್ದಾನ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಯಾರ್ದು ಚಿತ್ತ ವೃತ್ತಿಯಾಗಿಲ್ಲ, ಯಾರು ಭಗವಂತನ ಮನಸ್ಸಿನಿಂದ ನಿಲ್ಲಿಸಿಲ್ಲ, ಇಂಥವ್ರು ಮಾತ್ರ ಹೇಳ್ತಾ ಇದ್ದಾರೆ ಕಾಮ ಕ್ರೋಧದ ಕೈಯಾಗ ಇವ್ರು ನನ್ನ ಕೈಯಾಗ ಯಾರು ತಡೆಯುಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಮಕ್ರೋಧ ಹೇಳ್ತಾರೆ. ಇಲ್ಲಿ ಕಾಮಕ್ರೋಧ ಏನ್ ಹೇಳ್ತಾರೆ ಗೊತ್ತಾ? ಬ್ರಹ್ಮದೇವನ್ನ ಮಗಳ ಗಂಡ ಹತ್ತುವಂಗ ಮಾಡೇವಿ ಅಂತಾರ. ನನ್ನ ಪಟ್ಟ ತಡದವ್ರು ಯಾರು ಇಲ್ಲ ಅಂತಾರ ಕಾಮಕ್ರೋಧ. ಕಾಮ ಹೇಳ್ತಾ ಇದ್ದಾನ ನನ್ನ ಪೆಟ್ಟಿನ ಕಡತಕ್ಕ ಬ್ರಹ್ಮದೇವ ಮಗಳ ಗಂಡ ಹತ್ತಿ ಓಡ್ ಹೋದ. ಎಚ್ಚರ 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 ಅಂತಾರ. ಪರಶ್ವರ ಏನ್ ಮಾಡಿದ? ಇಂಥ ಪರಶ್ಯ ಮಹಾಋಷಿಗಳು ದುರ್ಗಂಧಿ ಗಂಡ ಹತ್ತಿದ್ರು. ಎದರ ಕಡತಕ್ಕ? ಕಾಮದ ಪೆಟ್ಟಿನ ಸಲುವಾಗಿ. ಯಾರು ಕಾಮ ಕ್ರೋಧಯನ್ನ ಯಾರು ಹತೋಟಿ ಒಳಗೆ ಇಟ್ಕೋದಿಲ್ಲ ಅವರು ಮನುಷ್ಯರಾಗಿ ಉಳಿಯೋದಿಲ್ಲ ಅಂತಾರ. ಮನುಷ್ಯನಾಗಿ ಉಳಿಯೋದಿಲ್ಲ. ಗೌತಮ ಋಷಿ ಏನ್ ಮಾಡಿದ್ದಾರೆ? ಕಾಮಚಲನಿಟ್ಟಿದ್ದ, ಕ್ರೋಧ ಕಟ್ಟಿ ಹಾಕಿದ್ದ. ಕ್ರೋಧ ಕಟ್ಟಿ ಹಾಕಿದ್ದ. ಕ್ರೋಧದಿಂದ ಏನಾದಾರೆ ಗೌತಮ ಋಷಿ? ಇಂದ್ರನಿ ಶ್ರಾಪ ಕೊಡಕ್ ಹೋಗಿ ತಾ ಮಾಡಿದ ವಿದ್ಯ ತಾನು ಭ್ರಷ್ಟ ಮಾಡ್ಕೊಂಡ. ಅದಕ್ಕೇನಂತಾರ? ಕಾಮಯಶ ಕ್ರೋಧಯಶ ರಜಗುಣ ಸಮದ್ಭವ ಮಾಸನೋ ಮಾ ಪಾಪ್ಮ ಇದ್ಯ ನಮಿ ನಿರಿ ನಮು. ನೀವು ಕೇಳ್ತೀರಿ ಜ್ಞಾನನ್ನ, 4-6 ಶಾಸ್ತ್ರ ಅರಿತೀರಿ ಕರೆ, ಕಾಮ ಕ್ರೋಧ ಎರಡು ಹತೋಟಿಗೆ ಇಟ್ಕೊಳ್ಳಿಲ್ಲ ಅಂದ್ರ ನೀವು ಮಾಡಿದ್ದೆಲ್ಲ ವ್ಯರ್ಥದ ಅಂತ ಹೇಳ್ತಾರೆ. ಏನ್ ಹೇಳ್ತಾರ? ನೀವು ಮಾಡಿದ್ದೆಲ್ಲ ವ್ಯರ್ಥದ. ಎಂತೆಂತವ್ರು ತಡೆದಿಲ್ಲ, ತಡೆದಾರ ನನ್ನ ಕೈಯಾಗಿ ಗೊತ್ತಾ? ಶಂಕರ ಪರಮಾತ್ಮ, ಪಾರ್ವತಿ ಗಂಡ ಶಂಕರ ಪರಮಾತ್ಮ. ಇಂಥವನ್ನ ಏನ್ ಮಾಡಿದೆ ಗೊತ್ತಾ ಅಂತ ಕಾಮ ಏನ್ ಮಾಡ್ತ್ರಿ? ಮೋವಿನಿ ಬೆಣ್ಣ ಹತ್ತಿ ಓಡ ಹೋಗುವಂಗ ಮಾಡಿದಂತ ಕಾಮ ಕ್ರೋಧ. ಮತ್ತೆ ಅಂತವ್ರ ತಡೆದಿಲ್ಲ ಅಂದಾಗ ನಾವು ನೀವ್ ಯಾರ್ರಿ ಇಲ್ಲಿ? ಅಂತಂತವ್ರು ತಡೆದಿಲ್ಲ ಅಂದ್ಮ್ಯಾಲ ನಾವು ನೀವ್ ಯಾರು ಇಲ್ಲಿ? ಅದಕ್ಕೆ ಏನಂತಾರ? ನನ್ನ ಮನಸ್ಸಿನಾಗಿಟ್ಕೋ, ಚಿತ್ತ ವೃತ್ತಿ ಮಾಡ್ಕೋ. ಚಿತ್ತನೊಳಗ ನಿನ್ನ ಈ ರಾಮ ನಾಮ ಅನ್ನೋದು ಜಡವಾಗಿ ನಿಲ್ಲಿಸಿದ್ರ ನಿನ್ನ ಲಗತ್ತ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಪುಣ್ಯಾಪರಿ. ಅದಕ್ಕೆ ಕಾಮ ಕ್ರೋಧದಿಂದ ಎಷ್ಟು ಮಂದಿ ಕೆಟ್ಟರು ಗೊತ್ತಾ? ಭೂಮಿಯಲ್ಲೇ ದೇವತೆಗಳು ಕೆಟ್ಟಾರ. ಆದ್ರೆ ಇವರು ಕಾಮ ಕ್ರೋಧದಿಂದ ಕೆಟ್ಟು ಮುಂದೆ ನಾರಾಯಣನ ಕೆಡ್ಸಾಕ್ ಹೋಗ್ತಾರ. ನೋಡ್ರಿ, ನಾರಾಯಣನ್ ಕೆಡ್ಸಾಕ್ ಹೋಗ್ಯಾರ. ಕಾಮ ಕ್ರೋಧ ಸುಲಸ್ಯರು ಉರ್ವಶ್ಯರು ಎಲ್ಲರೂ ಕುಣಿದಾಡಕತ್ತಾರ ನಾರಾಯಣನ ಮುಂದೆ. ನಾರಾಯಣನ ಮುಂದೆ ಕುಣಿದಾಡಕತ್ತಾರ. ನಾರಾಯಣನ ಮನಸ್ಸು ಎಲ್ಲಿ ಕದಲಿಲ್ಲ, ಎಲ್ಲೆಲ್ಲಿ ಕದಲಿಲ್ಲ ಅಂತ್ರಿ. ಕದಲಾರ್ದೇ ಇದ್ದಾಗ ನಾರಾಯಣನ ಅವಾಗ ಇವರು ನಾವು ಸೋತ್ವಿ ಇಲ್ಲೇ, ನಮ್ಮ ಕಡದಕ್ಕೆ ಹೆಂಗಂತವ್ರು ಕಡ್ದಿಲ್ಲ, ಆದ್ರೆ ಈ ನಾರಾಯಣನಿಂದ ನಾವು ಸೋತ್ವಿಲ್ಲ. ನಾರಾಯಣ ಎಲ್ಲಿ ಕುಂತಿದ್ದಾರೆ? ಭದ್ರಕಾಶ್ರಮದೊಳಗೆ ಕುಂತಿದ್ದ ನಾರಾಯಣ ಭದ್ರಕಾಶ್ರಮದೊಳಗೆ ಕುಂತಿದ್ದ. ಇವ್ರು ಹೋಗಿ ವಿಚಾರ ಮಾಡ್ತಾರ ನಾರಾಯಣನ ಕೆಡಸಾಕ. ಸುಲಸ್ಯರು ಊರ್ವಂಶಿಯರು ಕಾಮಕ್ರೋಧ ಒಳಗ್ ಹೊಕ್ಕೆಲ್ಲ ತಳಮಳ ಹಿಡಿಸಾಕಂತ್ರಿ. ನಾರಾಯಣ ಅವನ ಮನಸ್ಸನ್ನು ನೆಟ್ಟಗ ನಿಲ್ಲಿಸಿ ಎತ್ತಾಗ ಹೋಲಾಡ್ತಂತೆ ಕುಂತವನು. ಅವಾಗ ಇವ್ರು ಸೋತು, ನೀ ಎಂತವದಿ ಮರ ಅಂತ ಕೇಳಿದ್ರು. ನನ್ನ ಕರ್ತಕ್ಕ ಶಂಕರ ಪರಮಾತ್ಮ ತೊಡದಿಲ್ಲ, ಅವ ಮೋಹಿನಿ ಬೆಣ್ಣ ಹತ್ತೋದ. ಮೋಹಿನಿ ಬೆಣ್ಣ ಹತ್ತೋದ ಶಂಕರ ಪರಮಾತ್ಮ ಏನ್ ಮಾಡಿದ? ತನ್ನ ಕಾಮನ ಸುಟ್ಟು ಹಾಕಿದಾರಿ. ನಾ ಕೆಟ್ಟೆನ ಅನ್ನೋದಕ್ಕ ಅದು ಏನ್ ಮಾಡಿದ? ಕಾಮ ಲಾಡಿಯನ್ನ ತೆಗದ ಕಾಶಿ ಸಸಾಂಗೊಳಗ್ ಸುಟ್ಟಾನ್ರಿ. ಕಾಮನ್ ಸುಟ್ಟ ನೋಡ್ರಿ ಶಂಕರ ಪರಮಾತ್ಮ. ಯಾವಾಗ ಕಾಮ ನಾಡಿ ಸುಟ್ಟ ಕ್ರೋಧವನ್ನ ಏನ್ ಮಾಡಿದಾರೆ? ಶಂಕರ ಪರಮಾತ್ಮನ ಹುಚ್ಚನ್ನು ಮಾಡಿಬಿಟ್ಟಂತ ನೋಡ್ರಿ. ಹುಚ್ಚನ್ನು ಮಾಡಿದಂತ ಇಂಥವ್ರನ್ನ ಹುಚ್ಚನ್ನು ಮಾಡಿದವ್ರು ನಾವು ಈ ನಾರಾಯಣನ ಕಡ್ತಕ್ಕ ನಾವು ಇಲ್ಲೇನಾದ್ವಿ ಅಂತೇಳಿ ವಿಚಾರ ಮಾಡ್ತಾ ಇದ್ದಾರೆ.
ಕಾಮ ಕ್ರೋಧ ಲೋಭ ಮದ ಮಚ್ಚರ ದರ್ಪ ಅಹಂಕಾರಗಳೆಲ್ಲ ಹೊಕ್ಕು ಹೋರಾಡಿಸ್ತಾವ ನಾರಾಯಣನ್ನ. ನಾರಾಯಣ ಎಲ್ಲೆಲ್ಲಿ ಹೋರಾಡ್ಲಿಲ್ಲ. ಯಾವಾಗ ನಾರಾಯಣ ಅಂತಾನ, ನೀವು ಉಪಕಾರ ಮಾಡಿದ್ರಿ ಪುಣ್ಯಾತ್ಮರೆ, ನಾನು ಉಪಕಾರ ಮಾಡ್ತೀನಿ ಬರ್ರಿ ಅಂತೇಳಿ ಎಲ್ಲರನ್ನು ಕರೀತಾನ. ಏನಂತಾನ? ಅಪಕಾರ ಮಾಡಿದವರನ್ನ ಉಪಕಾರ ಮಾಡ್ತೀನಿ ಅಂತಾನ ನಾರಾಯಣ. ನಮ್ಮ ಸಂತರಿಗೆ ಹೇಳ್ತಾ ಇದ್ದಾರೆ ಈ ಮಾತನ್ನ. ಏನಂತ್ರಿ? ಅಪಕಾರ ಮಾಡಿದವ್ರಿಗೆ ಯಾರು ಉಪಕಾರ ಮಾಡ್ತಾರ ಇವ್ರು ಪಾರಮಾರ್ಥಕ್ಕೆ ಸಲ್ಲಿದವ್ರು ಅಂತ ಹೇಳ್ತಾರ ಜ್ಞಾನೇಶ್ವರ ಮೌಲ್ಯರು. ಅಪಕಾರ ಮಾಡಿದವರಿಗೆ ಯಾರು ಉಪಕಾರ ಮಾಡ್ತಾರೋ ಅವರೇ ಪಾರಮಾರ್ಥಕ್ಕೆ ಸಲ್ಲಿದವರು. ಅಂದ್ರೆ ಶತ್ರು ಇದ್ದವನ್ನ ಮಿತ್ರತ್ವ ಯಾರು ಮಾಡ್ಕೊಂತಾರ ಇವನೇ ಪಾರಮಾರ್ಥಕ್ಕೆ ಸಲ್ಲವನು ಅಂತ ಹೇಳ್ತಾರೆ. ಇಲ್ಲಾದ್ರ ನೀವೇನ್ ಮಾಡಿದ್ರು ವ್ಯರ್ಥದ. ಅದಕ್ಕೆ ಏನ್ ಮಾಡ್ಬೇಕಾಗೈತಿ? ನಮ್ಮ ಮ್ಯಾಲ ಎಷ್ಟೋ ಯಾರು ಶತ್ರುತ್ವನ ಮಾಡ್ಲಿ, ಮಿತ್ರತ್ವ ಮಾಡ್ಕೋಬೇಕಂತ. ಮಿತ್ರತ್ವ ಮಾಡ್ಕೊಂಡ್ರೆ ಪಾರಮಾರ್ಥಕ್ಕೆ ನೀ ಸಲ್ಲಿದವಂತ ಜ್ಞಾನೇಶ್ವರ ಮೌಲ್ಯವರು ಹುಕುಂ ಕೊಟ್ಟು ಹೇಳ್ತಾ ಇದ್ದಾರೆ. ಯಾವಾಗ ಮಿತ್ರತ್ವ ಮಾಡ್ಕೊಂಡ ನಾರಾಯಣ, ಯಪ್ಪ ನಿನ್ನಂತ ಇನ್ನೊಬ್ಬ ಜಗತ್ನಾಗ ಅದಾನೇನಿಲ್ಲ ಅಂದಂತ. ನಾರಾಯಣ ಅಂದ, ನಿಮ್ಮಂತ ದೇವ್ರ ನನಗೆ ಯಾರು ಇಲ್ಲ ಅಂದಂತ ನಾರಾಯಣ ಅವ್ರಿಗೆ. ಯಾರಿಗ್ರಿ? ಕಾಮ ಕ್ರೋಧ ಮದ ಸುಲಸ್ಯರು ಎಲ್ಲರಿಗೂ ನಮಸ್ಕಾರ ಮಾಡಿದಂತ ನಾರಾಯಣ. ನೀವೆಷ್ಟೆಲ್ಲಾ ಪ್ರಯತ್ನ ಮಾಡಿದ್ರಿ ಖರೆ, ಆದ್ರೆ ನಿಮ್ಮ ಪಾದಕ್ಕೆ ನನ್ನ ಕೋಟಿ ವಂದನ ಅಂತ ಹೇಳಿದಂತ. ಯಾವಾಗ ವಂದನ ಅಂದ ಮುಂದ್ ಹೋಗಾಕ ವಜ್ಜ ನೋಡ್ರಿ. ಇಂಥ ಶತ್ರುತನ ಮಾಡಿದವ್ರು ನಾವು ಮಿತ್ರತ್ವ ಮಾಡಿಕೊಂಡು ನಮಗ ನಮಸ್ಕಾರ ಮಾಡ್ತಾನ ನಾರಾಯಣ. ಏನಂದ? ಕಾಮಕ್ರೋಧರಿಗೆ ನಮಸ್ಕಾರಪ್ಪ ಅಂತ ಹೇಳಿದಂತ. ಯಾವಾಗ ನಮಸ್ಕಾರ ಅಂತ ಹೇಳಿದ ಅವ್ರಿಗೆ ಮುಂದ್ ಒಂದ್ ಹೆಜ್ಜೆ ಇಡಾಕ್ ಬರಲಂಗ ಅಂತ. ಅವಾಗ ಹೇಳ್ತಾ ಇದ್ದ ನಾರಾಯಣ, ನೀವು ನನ್ನ ಕೆಡಸಾಕ ನೀವು ಪ್ರಯತ್ನ ಹೆಂಗ ಮಾಡಿದಿರಿ ಕರೆ, ಆದ್ರೆ ಒಂದು ಮಾತು ಹೇಳ್ತೇನೆ ತಿಳ್ಕೊಳ್ಳಿ. ಏನಪ್ಪ? ನನ್ನ ಸಂತರು ಶರಣರು ಮಹಾತ್ಮರಾಗ್ತಾರೆ ಈ ಭೂಮಿ ಮ್ಯಾಲ. ನನ್ನ ಸಂತರು ಸದಾವು ಕಾಲ ನನ್ನ ಮ್ಯಾಲ ಯಾರು ಮನಸ್ಸಿಟ್ಟದಾರ ಅವ್ರ ಲಗತ್ನೆ ಹೋಗ್ಬಾರ್ದಂತ ಹುಕುಂ ಮಾಡ್ತಾ ಇದ್ದಾನೆ ನಾರಾಯಣ. ಅವ್ರ ಕಡೆ ನೀವು ಹೋಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಕಾಮ ಕ್ರೋಧ ಲೋಭ ಏನ್ ಹೇಳ್ತಾರಿ? ನಾವ್ ಹೋಗೋದ್ರ ಕರೆ. ಡಾಂಬಿಕ ಭಕ್ತಿ ಯಾವ ಮಾಡ್ತಾನ ಅವನ ಜೀವನದೊಳಗೆ ಏನ್ ಮಾಡ್ತೇನೆ ಗೊತ್ತಾ? ಹುಚ್ಚನ ಮಾಡಿಬಿಡ್ತೀನಿ ಅಂತ ಹೇಳತ್ತಾವ ಕಾಮ ಕ್ರೋಧ. ಡಾಂಬಿಕ ಭಕ್ತಿ ಮಾಡೋಂಗಿಲ್ಲ. ಏನಂತಾರಿಲ್ಲ? ಎಷ್ಟೋ ನೀವು ಶಿವ ಅಂದ್ರಿ, ಒಂದ ಊದನ್ ಕಟ್ಟಿ ಬೆಳಗ್ರಿ. ನೀವು ಏನು ಓದುದು ಬೇಡ, ನೀವು ಏನ್ ತಿಳ್ಕೋದ್ ಬೇಡ. ಎದಕ್ಕೆ? ಏನಂತಾರಿಲ್ಲ? ಬಾವಿಯಿಂದ ಸದಾ ಕಾಲ ನನ್ನ ಕಡೆ ನೋಡ್ರಿ, ಸಾಕು. ಇಷ್ಟು ನೋಡಿದ್ರೆ ಸಾಕ. ಆದ್ರೆ ನಾರಾಯಣನ್ನ ಯಾರ ಸ್ಮರಣ ಮಾಡ್ತಾರೋ ಅವ್ರ ಲಗತ್ ಹೋಗಂಗಿಲ್ಲ. ಆದ್ರೆ ಡಾಂಬಿಕ ದಾನ ಮಾಡಿದಾಕರ ಇದ್ರೆ ಅವ್ರ ಜೀವನದೊಳಗ ಅಲಲ್ ಕೊಲಲ್ ಮಾಡ್ಬಿಡ್ತೀವಿ ಅಂತ ಹೇಳ್ಬೋದು. ಅದಕ್ಕೆ ನಾವ್ ಯಾರೋ ಭಕ್ತಿ ಮಾಡಿದ್ರು ಕೂಡ ಹೆಂಗಿರ್ಬೇಕ್ರಿ? ನಿಷ್ಠವಾಗಿರ್ಬೇಕು. ನಿಷ್ಠಾವಂತ ಭಕ್ತಿ ಅಂದ್ರ ನಿಷ್ಠಾವಂತ ಭಾವ ಭಕ್ತಾಚಿ ಸ್ವಧರ್ಮ ನಿರ್ಧಾರ ಇವರಮ ಸುಖೋನಯ. ಬ್ರಹ್ಮ ಹೆಂಗಿ ಜಗತ್ತನ್ನು ಸೃಷ್ಟಿ ಮಾಡಿದನೋ ಹಂಗಿಲ್ಲ ಏನ್ ಹೇಳತ್ತಾರ? ಆತ್ಮ ನಾನು ಸೃಷ್ಟಿ ಮಾಡೇನಿ ಜೀವ ಅಂತ ಹೇಳತ್ತದ. ಜೀವ ಸೃಷ್ಟಿ ಮಾಡ್ತ ಏನ್ ಮಾಡ್ತೀರಿ? ಸೃಷ್ಟಿ ಜ್ಞಾನ ಸೃಷ್ಟಿ ಮಾಡಿತು. ಜ್ಞಾನ ಯಾವಾಗ ಜ್ಞಾನ ಸೃಷ್ಟಿ ಮಾಡಿತು ಆತ್ಮ ಏನ್ ಹೇಳ್ತಾನ? ಜ್ಞಾನ ಯಾವಾಗ ಬಂತು? ಅಜ್ಞಾನದ ಹಿಂಬಾಲೆ ಬಂದತ್ತಂತ. ಅಜ್ಞಾನ ಅದ್ರ ಹಿಂಬಾಲೆ ಬಂದತ್ತಂತ. ಯಾವಾಗ ಅಜ್ಞಾನ ಅಂದ್ರೆ ಇಲ್ಲಿ ಏನ್ ಹೇಳ್ತಾರ? ಜ್ಞಾನದ ಹತಾರದಿಂದ ಅಜ್ಞಾನವನ್ನ ಯಾವ ಕತ್ತರಿಸಿ ಹಾಕ್ತಾನ ಅವನ್ ನನ್ನೊಳಗ ಐಕ್ಯ ಆಗ್ತಾನ ಅಂತ ಹೇಳ್ತಾನ್ರಿ ಪರಮಾತ್ಮ. ಅವ ನನ್ನೊಳಗ ಐಕ್ಯ ಆಗ್ತಾನ. ಅವ ಐಕ್ಯ ಆಗ್ಬೇಕಾದ್ರ ಅಜ್ಞಾನವನ್ನ ಕತ್ತರಿಸಿ ಹಾಕಬೇಕಂತ ಹೇಳ್ತಾರ. ಕಾಮ ಕ್ರೋಧವನ್ನ ನೋಡ್ರಿ, ಕಾಮ ಕ್ರೋಧ ತೆಗೆದೊಗದ್ ಬಿಡ್ರಿ ಅಂತಾರ. ತೆಗೆದೊಗದ್ರು ನಡಿದ್ರಿ. ಕಾಮ ಕ್ರೋಧ ಹತೋಟಿ ಒಳಗಿಟ್ಕೊ ಅಂತ ಹೇಳ್ತಾರ. ನಿನ್ನ ಮೀರಿ ಹೋಗ್ಬಾರ್ದು. ಅಂದ್ರ ಮನಸ್ಸು ಅನ್ನೋದು ಹೆಂಗ ನಿರ್ಧಾರ ಅಲ್ಲ, ಹಂಗ ಕಾಮ ಕ್ರೋಧನ್ನ ಹತೋಟಿ ಒಳಗದ. ಇಲ್ಲ ರೀ, ಕಾಮ ಕ್ರೋಧ ಲೋಭ ಮದ ಮಚ್ಚರ ದರ್ಪ ಅಹಂಕಾರ ಇವನ್ನ ತೆಗೆದು ಹಾಕಿದ್ರೆ ಜೀವನದೊಳಗೆ ಏನೈತಿ? ಬೇಕೈವ ಬ್ಯಾಡ ಅಂತಿಲ್ಲ. ಆದ್ರೆ ಇಲ್ಲಿ ಹೇಳ್ತಾನೆ ಕೃಷ್ಣ ಪರಮಾತ್ಮ, ನಾನು ಒಂದು ರಥದೊಳಗ 4 ಕುದುರೆ ಹಿಡ್ಕೊಂಡು ಕುಂತೇನಿ.
ಅರ್ಜುನನ್ ರಥದ ಮ್ಯಾಲ. ಆದ್ರೆ 4 ಕುದುರೆ ಯೋಗ ಹೊಂಟು ಬಿಟ್ಟಾವ್ರಿ. ಒಂದ ಕುದುರೆ ಬಿದ್ರೆ ರಥನ ಬಿಡಮೇಲೆ ಆಗ್ಬಿಡ್ತದ ರಥ. ಅವನ್ ಹೆಂಗ ಸವನಾಗ ಹಿಡ್ದೇನಲ್ಲ, ಹಿಂಗ ನೀ ಸವನಾಗ ಹಿಡ್ದಿದ್ದ ಕರ ಇದ್ರ ನಿನ್ನ ರಥ ವೈಕುಂಠ ತನ ಪಾರ ಇರ್ತದ ಅಂತ ಹೇಳ್ತಾರೆ. ವೈಕುಂಠ ತನ ಪಾರ ಇರ್ತದ. ಉಜ್ಜಳಲ್ಲಿ ಭಾಗ್ಯಾತ ಅವನಿಗೆ ಚಿಂತವಾರಲಿ. ಅಂದ್ರ ಬಾಬಾಜಿ ಸದ್ಗುರು ದಾಸ ತುಕಾರಾಮ್. ಎಲ್ಲಿದೀವಿ ನಾವಿನ್ನು? ಪಾಂಡುರಂಗ ಕರು ಪ್ರಥಮದೊಳಗ ಅದೇವು. ಬಾಬಾಜಿ ಅವರು ಹೇಳ್ತಾರೆ, ಇಷ್ಟೆಲ್ಲ ಹುಕುಂ ಕೊಟ್ಟು ಹೇಳ್ತಾರೆ ತುಕಾರಾಮ್ರು. ಆದ್ರೂ ಇನ್ನೊಂದ್ ಮಾತು ಹೇಳತ್ತಾರ ಅವ್ರು. ಏನಂತ? ನೀ ಎಷ್ಟು ಅಭಂಗ ಕಲಿಬಹುದು, ಎಷ್ಟು ರಾಮಕೃಷ್ಣ ಹರಿ ಅನ್ಬಹುದು, ನೀ ದಿನಪರ್ತಿ ಸೇವಾ ಮಾಡ್ಬೋದು, ಅಭಂಗ ಸ್ಮರಣ ಭಜನ ಕೀರ್ತನ ಎಲ್ಲಾ ಮಾಡ್ಬೋದು. ಸದಾಕಾಲ ನನ್ನ ಪಾದ ನಿನ್ನ ಮನಸ್ಸಿನಾಗಿಲ್ಲ ಅಂದ್ರ ಅದು ಜೀವನ ವ್ಯರ್ಥ ಅಂತ ಹೇಳ್ತಾರೆ. ವ್ಯರ್ಥ ನೋಡ್ರಿ, ಸದಾಕಾಲ ನನ್ನ ಮನಸ್ಸಿನಾಗಿರ್ಬೇಕಂತ ಅವನ ಪಾದ ನನ್ನ ಮನಸ್ಸಿನ. ಈ ಪಾದಲಿಲ್ಲ ಅಂದ್ರ ನಿನ್ನ ಜೀವ ವ್ಯರ್ಥದನೋ ಅಂತ ಹೇಳ್ತಾನ. ಅದು ಎಲ್ಲಿ ತನ ವ್ಯರ್ಥದ? ಎಲ್ಲಿ ತನ ಅರ್ಥ ಆಗುದಿಲ್ಲ ಅಲ್ಲಿ ತನ ವ್ಯರ್ಥದ. ಯಾವಾಗ ಅರ್ಥ ಆಗ್ತದ ಅವಾಗ ಏನಾಗ್ತದ? ಮುಕ್ತಿ ಆಗ್ತದ ಅಂತ ಹೇಳ್ತಾನ. ಮತ್ತಿಲ್ಲಿ ಏನ್ ಹೇಳ್ತಾರ? ಶತ್ರು ಇದ್ದವನು ಮಿತ್ರತ್ವ ಮಾಡ್ಕೊಂಡ್ರ ಇಲ್ಲೇನ್ ಹೇಳ್ತಾರ ಗೊತ್ತೇನ್ರಿ? ಮುಕ್ತಿಯ ಶಿಖರದ ಮ್ಯಾಲ ಮುಕುಟನಾಗ್ತೀವೋ ಅಂತ ಹೇಳ್ತಾರ. ಏನ್ ಹೇಳ್ತಾರ ಮಹಾರಾಜ್ರ? ಮುಕ್ತಿಯ ಶಿಖರದ ಮ್ಯಾಲ ಮುಕುಟನಾಗ್ತೀವೋ ಅಂತ ಹೇಳ್ತಾರ. ಅಂದ್ರ ಹೆಂಗ್ ಗೊತ್ತಾ? ಈ ಗುಡಿ ಕಟ್ಟಿರಿ, ಗೋಪುರಾನು ಕಟ್ಟಿರಿ, ಕಳಸ ಹೆಂಗಿಟ್ಟಿರಲ್ಲ, ಹೌದಿಲ್ ಮಹಾರಾಜ? ಹಂಗ ಶತ್ರು ಇದ್ದವನು ಮಿತ್ರತ್ವ ಮಾಡ್ಕೊಂಡ್ರ ಏನ್ ಹೇಳ್ತಾರ? ಮುಕ್ತಿಯ ಶಿಖರದ ಮ್ಯಾಲ ಮುಕುಟ ಮಣಿಯಾಗಿ ಇರ್ತೀಯೋ ಭಕ್ತ ಅಂತ ಹೇಳ್ತಾನ ಪರಮಾತ್ಮ. ಮುಕ್ತಿ ಮ್ಯಾಲ ಮುಕುಟನಾಗಿರ್ತೀವಿ ಅಂತ ಹೇಳ್ತಾನೆ. ಆದ್ರೆ ಸಂತ ತುಕಾರಾಮ್ರು, ಜ್ಞಾನೇಶ್ವರ ಮಾೌಲಿ ಅವರು ಶತ್ರು ಇದ್ದವ್ರನ್ನ ಮಿತ್ರತ್ವ ಮಾಡ್ಕೊಂಡ್ರು, ಹೌದಿಲ್ಲ? ವೈರತ್ವ ಮಾಡಿದವ್ರನ್ನ ದೇವರವ್ರಿಗೆ. ಯಾರು ಸಂತ ತುಕಾರಾಮರಿಗೆ ವೈರತ್ವ ಮಾಡಿದ್ರು, ಸಂತ ತುಕಾರಾಮನ ಬಡಿಗೆ ಹಚ್ಚಿ ಬಡದ್ರು, ಮೂಳ್ ಹಚ್ಚಿ ಬಡದ್ರು, ಇವ್ರಿಗೆ ಏನಂದಾರಿ ತುಕಾರಾಮ? ಇವರೇ ದೇವರಂದ, ಇವರೇ ದೇವರಂದ. ಶತ್ರು ಇದ್ದವರು ದೇವರಂದ, ತುಕಾರಾಮ ದೇವರಾಗಿ ಹೋದ ವೈಕುಂಠಕ್ಕೆ. ಏನದ? ತುಕಾರಾಮ ವೈಕುಂಠಕ್ಕೆ ದೇವರಾಗಿ ಹೋದ. ಮುಂಬಾಜಿ ಮಹಾರಾಜ ಮುಳ್ಳು ಹಚ್ಚಿ ಬಡದಂತ ಮುಳ್ಳು ಹಚ್ಚಿರಿ. ತುಕಾರಾಮ್ರ ಏನಂದ್ರು? ರಾತ್ರಿ ಹೋಗಿ ಮುಂಬಾಜಿ ಪಾದ ಅವನು ಕಾಲ್ ಹಚ್ಕಾಕತ್ತ ತುಕಾರಾಮ್, ಯಪ್ಪ ನೀ ಬಾಳ ದೊಡ್ಡ ಗುರುದೇವರದಿ ಅಂತ ಹೇಳಿದ್ರ. ನೋಡ್ರಿ, ಸಿಟ್ಟು ಪ್ರಯೋಗ ಮಾಡಿದ್ರ? ಸಿಟ್ಟು ಪ್ರಯೋಗ ಮಾಡ್ಲಿಲ್ಲ. ಯಾಕೆ ಪ್ರಯೋಗ ಮಾಡ್ಲಿಲ್ಲ? ನಿಮ್ಮ ಸತ್ವದ ಭಕ್ತಿ ಹಾಳಾಗಿ ಹೋಗ್ತೈತಿ. ಅದಕ್ಕೆ ಸಿಟ್ಟಲಿಂದ ಜೀವನದೊಳಗೆ ವ್ಯರ್ಥ ಹೋಗ್ತೀರಿ. ನಿಮಗೆ ಎಲ್ಲಿ ತನ ಸಮಾಧಾನ ಬರುವುದಿಲ್ಲ, ಅಲ್ಲಿ ತನ ಜ್ಞಾನ ಆಗುವುದಿಲ್ಲ ಅಂತಾರ. ಅಲ್ಲಿ ತನ ಜ್ಞಾನ ಆಗುದಿಲ್ಲ. ಯಾವಾಗ ಸಮಾಧಾನ ಪ್ರಾಪ್ತಿ ಆಗ್ತೈತಿ ಅವಾಗ ಜ್ಞಾನ ಉತ್ಪತ್ತಿ ಆಗ್ತೈತೆ ಅಂತ ಹೇಳ್ತಾರ. ಜ್ಞಾನ ಉತ್ಪತ್ತಿ ಅದ, ಅದು ಹೆಂಗದ ಅಂತ ಕೇಳಿದ್ರೆ ಮಹಾರಾಜ್ರ ಜ್ಞಾನ ಉತ್ಪತ್ತಿ ಅದ, ಅದು ಹೆಂಗದ ಅಂತ ಕೇಳ್ತಾರೆ. ಹೆಂಗದ ಗೊತ್ತಾ? ಜ್ಞಾನ ಅಷ್ಟ ಬಂದ್ರು ಮುಕ್ತಿ ಶಿಖರ ಆಗೋದಿಲ್ಲ. ಇಲ್ಲಿ ಏನ್ ಹೇಳ್ತಾರ? ಜ್ಞಾನ ಅಜ್ಞಾನ ಇವೆರಡು ತೊಲಗಿಸಿದಾಗ ಜ್ಞಾನದಿಂದ ಅನುಭವ ಆಗ್ಬೇಕಂತ. ಅಂದ್ರೆ ಇಲ್ಲಿ ಹೇಳ್ತಾರ ಜ್ಞಾನ ಅನುಭವ ಬೇಕಂತ. ಅನುಭವ ಇಲ್ಲಿದ್ರು ಮುಕ್ತಿ ಆಗುದಿಲ್ಲ, ಜ್ಞಾನ ಅಷ್ಟ ಇದ್ರು ಮುಕ್ತಿ ಆಗುದಿಲ್ಲ. ಇವೆರಡೂ ಬೇಕಂತ್ರಿ. ಜ್ಞಾನ ಅನುಭವ ಆದಾಗ ನೀ ಶಿಖರನಾಗ್ತೀವೋ ಅಂತ ಹೇಳ್ತಾರ. ಏನ್ ಹೇಳ್ತಾರ? ನೀ ಶಿಖರನಾಗ್ತೀವಿ. ಅದು ಹೆಂಗಂತ ಕೇಳಿದ್ರ ಇಲ್ಲಿ ಹೇಳ್ತಾರ, ಈಗ ನೀವು ಅಡಿಗೆ ಮಾಡಾಕ ಜ್ವಾಡ್ನಿ ಕುಡಿಸಿರಿ, ಬೇಕಾದೆಲ್ಲ ಜ್ವಾಡ್ನಿ ಕುಡಿಸಿರಿ, ಖಾರ ಅಷ್ಟ ಹಾಕಿ ಅಡಿಗೆ ಮಾಡ್ರಿ, ಅಡಿಗೆ ಆಕತ್ತೇನು ಮಹಾರಾಜ್? ಅಡಿಗೆ ಆಗೋದಿಲ್ಲ. ಇಲ್ಲ ಖಾರ ಬಿಡ್ರಿಪ್ಪ, ಉಪ್ಪು ಅಷ್ಟ ಹಾಕಿ ಅಡಿಗೆ ಮಾಡ್ರಿ, ಅಲ್ಲೇ ಅಡಿಗೆ ಆಗೋದಿಲ್ಲ. ಖಾರ ಉಪ್ಪು ಇದ್ದಾಗ ಹೆಂಗದ ಅಡಿಗೆ ಆಗಿ ಶಿಖರ ಹತ್ತು. ಇಲ್ಲಿ ಏನ್ ಹೇಳ್ತಾರ? ಜ್ಞಾನ ಅನುಭವ ಇದ್ದಾಗ ಮಾತ್ರ ನಿನ್ನ ಅನುಭವ ನಿನ್ನ ಶಿಖರ ಆಗ್ತದ, ನೀ ಜ್ಞಾನಿ ಆಗ್ತಿ ಅಂತ ಹೇಳ್ತಾರ. ಅಲ್ಲಿ ಜ್ಞಾನಿ ಆಗ್ತದ. ಅದು ಖಾರ ಉಪ್ಪು ಹಾಕಿದಾಗ ಹೆಂಗ ರುಚಿ ಆತ ಅಡಿಗೆ, ಜ್ಞಾನ ಅನುಭವ ಹಾಕಿದಾಗ
ನೀ ತ್ಯಾಗದಾಗ ನೀ ಭಾಗದಾಗ ಏನಾಗ್ತದ, ನಿನ್ನ ಅನುಭವದ ಶಬ್ದ ನಿನ್ನ ಹೃದಯದಿಂದ ಹೊರಗ್ ಬರ್ತದ ಅಂತ ಹೇಳ್ತಾರೆ. ಅದು ಹೃದಯದಿಂದ ಬರಬೇಕಾದ್ರೆ ಏನ್ ಹೇಳ್ತಾರೆ ಇಲ್ಲಿ ತುಕಾರಾಮ್ರು, ನೀ ಎಷ್ಟು ತಿಳ್ಕೊಂಡಿರ್ಬೋದು, ಎಷ್ಟು ಉಳ್ಕೊಂಡಿರ್ಬೋದು, ಎಷ್ಟು ಹೇಳಿರ್ಬೋದು, ಆದ್ರ ಒಂದ ಮಾವಿನಕಾಯಿ ಐತ್ರಿಪ್ಪ, ಮಾವಿನಕಾಯಿ. ಆ ಮಾವಿನಕಾಯಿ ಒಳಗಿಂದ ಬಣ್ಣ ಬರ್ತತೋ ಅಥವಾ ಹೊರಗಿಂದ ಬಣ್ಣ ಬರ್ತತ್ರಿ ಅದು? ಆ ಮಾವಿನಕಾಯಿ ಒಳಗ ಹಣ್ಣಾದಾಗ ಮ್ಯಾಗ ಬಣ್ಣ ಬರ್ತದ, ಹೌದಲ್ಲ? ಒಳಗ ಹಣ್ಣಾದಾಗ ಮ್ಯಾಗ ಬಣ್ಣ ಬರ್ತದ. ಅದಕ್ಕೆ ಏನಂತಾರ ಜ್ಞಾನೇಶ್ವರ ಮೌಳಿಯವರು, ನೀ ಒಳಗ ಹಣ್ಣಾದಾಗ ಮ್ಯಾಗ ವರ್ಣನೆ ನಿಂದು ಬರ್ತದ ಅಂತ ಹೇಳ್ತಾರೆ. ಒಳಗ ನೀ ಹಣ್ಣಾಗಿಲ್ಲ, ಮ್ಯಾಗ ಹೆಂಗ್ ಬಣ್ಣ ಬರ್ತತ್ರಿ? ಬಣ್ಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಹಣ್ಣು ಆಗೈತ್ರಿ ಗಿಡದೊಳಗೆ, ಒಂದು ಗಿಳಿ ಬರ್ತದ, ಅದು ಕಾಯಿ ಮುಡ್ತತಿ, ಹಣ್ಣು ಮುಡ್ತತ್ರಿ. ಆ ಗಿಳಿ ಬಂದು ಯಾವ ಹಣ್ಣಾಗ್ಯಾವ ಅದು ಎಲ್ಲಾ ಕುಕ್ಕಿ ನೋಡಿ ಹಣ್ಣ ಹೆಂಗ ಕೂಗ್ತದಲ್ಲ, ಹೌದಿಲ್ಲ? ಪರಮಾತ್ಮ ಏನಂತಾನ, ನನ್ನ ಸಲುವಾಗಿ ಅವ ಹಣ್ಣಾಗ್ಯಾನ. ಆ ಗಿಳಿ ಬರೇ ಅದು ಅರಿವಿಲ್ಲದ ಪಕ್ಷಿ, ಅದು ಹಣ್ಣು ಹೆಂಗ ಕೂಗ್ತದಲ್ಲ, ನಾನು ಅರಿವಿದ್ದ ದೇವ್ರ ಅದೇ ಅಕಲಾಂಡ ಕೋಟಿ ಭ್ರಮಣ ನಾಯಕದೇನೆ. ನನ್ನ ಕಡೆ ಯಾವ ಮನಸ್ಸು ಮಾಡ್ಯಾನೋ, ಯಾವ ಒಳಗ ಹಣ್ಣಾಗಿ ನಿಂತಾನ, ಅವನು ನನ್ನ ಶಿಖರದ ಮೇಲೆ ಇಟ್ಕೊಂತೇನೆ ಅಂತ ಹೇಳ್ತಾನ ಪರಮಾತ್ಮ. ಎಲ್ರಿ? ಶಿಖರದ ಮ್ಯಾಲ. ಶಿಖರ ಅಂದ್ರ ನನ್ನ ಮಸ್ತಕದ ಮ್ಯಾಲ ಇಟ್ಕೊಂತೇನೆ ಅಂತ ಹೇಳ್ತಾನ ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ. ಅದಕ್ಕೆ ಮನುಷ್ಯ ಎಲ್ಲಿ ಹಣ್ಣಾಗ್ಬೇಕ್ರಿ? ಒಳಗ್ ಹಣ್ಣಾಗಿರ್ಬೇಕು. ಎಷ್ಟು ತಿಳಿದ್ರು ಕೂಡ ಬಸವಣ್ಣವ್ರ ಏನಂದ್ರು, ಬೂದಿ ಮುಚ್ಚಿದ ಕೆಂಡದಂತಿರಬೇಕು. ಬೂದಿ ಮುಚ್ಚಿದ ಕೆಂಡದಂತಿರ್ಬೇಕಂತ ಸಂತ ಶರಣರನ್ನ ನೋಡಿದ್ರ ನಾ ಎಂತವನದೇನೋ, ಇವರೆಲ್ಲ ದೊಡ್ಡ ಮಹಾತ್ಮರದಾರ, ನಾನು ಸಣ್ಣವದೇನಂತ ಹೇಳ್ಬೇಕಂತ. ಇಲ್ಲ, ನೀ ದೊಡ್ಡವನಾದಿ, ಈ ಜಗತ್ತನ್ನ ಆಕಾಶನ ನೀನ್ ಹೆಸರು ಹಚ್ಕೊಂಡಿ, ಮಾಡವೇನದಿ? ನೀ ಮಾಡವೇನದಿ? ಅದಕ್ಕೆ ಇಲ್ಲಿ ಏನಂತಾರ ಪುಣ್ಯಾತ್ಮರೇ, ಪರಮಾತ್ಮ ಇದಕ್ಕೆ ಏನದಾರ ಅಂದ್ರೆ ಓನರ್ ಅದಾನ. ನೀವು ಒಂದು ಊರಿಗೆ ಓನರ್ ಹೆಂಗ ಅದೇರಿ, ಮನಿಗ್ ಹೆಂಗ ಓನರ್ ಇರ್ತಿರಲ್ಲ, ಜಗತ್ತಿನ ಓನರ್ ಯಾರದಾರ? ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಓನರ್ ಅದಾನ. ಈ ಓನರನ ಕಡೆ ಯಾವ ಮನಸ್ಸು ಮಾಡ್ತಾನ, ಅವನು ಜಗತ್ತೊಳಗ ನಾ ಖ್ಯಾತ ಮಾಡ್ತೀನಿ ಅಂತ ಹೇಳ್ತಾನ ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ. ಜಗತ್ತೊಳಗೆ ಖ್ಯಾತ ಮಾಡಿಬಿಡ್ತೀನಿ ಅಂತ ಹೇಳ್ತಾನ. ಈ ರಾಮನಾಮ ಸ್ಮರಣವನ್ನ ಈ ಜಗತ್ತಿನೊಳಗ ನಾಮ ರಾಮನ ಪತಾಕಿ, ಧರ್ಮದ ಪತಾಕಿ ಎಲ್ಲಿ ನಿಲ್ಲಿಸಿದ್ರು ಜ್ಞಾನೇಶ್ವರ ಮೌಲ್ಯ ಅವರು? ಈ ಭೂಮಿಯಿಂದ ಮೃತ್ಯು ಲೋಕದ ಮುಂದ ಆಕಾಶದವರೆಗೂ ಹಾರಿಸಿದ್ರು ಜ್ಞಾನೇಶ್ವರ ಮೌಲ್ಯ. ಈ ಭೂಮಿಯಿಂದ ಆಕಾಶದವರೆಗೆ ಹಾರಿಸಿದ್ರು. ಯಾವ ಪತಾಕಿ? ಧರ್ಮದ ಪತಾಕಿ ಹಾರಿಸಿದ್ರು. ಅದಕ್ಕೆ ಧರ್ಮಾಚೆ